ಚೆನ್ನಾಗಿದೆಯಾ ಆರ್ಯ? ನಾನು ಹುಷಾರಾಗೇ ಇದ್ದೀನಿ. ನೀವು ಹುಷಾರಾಗಿಲ್ಲ ಅಂತ ಯಾಕೆ ಹೇಳಿದ್ರಿ? ನಿನ್ನೆ ನೋಡಬೇಕು ಅಂದರೆ ನನಗಿರೋದು ಅದೊಂದೇ ದಾರಿ ಅಲ್ವಾ? ನಿಮಗೇನೂ ಆಗಿರಲ್ಲ ಅಂತ ನನ್ನ ಹೃದಯಕ್ಕೆ ಗೊತ್ತೇ ಇರುತ್ತೆ. ಆದರೂ ಮನಸ್ಸು ಕೇಳಲ್ಲ. ನಿಮ್ಮನ್ನು ನೋಡೋಕ್ಕೆ ಪ್ರತಿ ಸಲ ಬಂದೇ ಬಿಡ್ತೀನಿ. ಅಣ್ಣ, ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ. ನಮ್ಮನ್ನೆಲ್ಲ ಮರ್ತೇ ಬಿಟ್ರ? ಅಮ್ಮನ್ನ ಜೋಪಾನ ಆಗಿ ನೋಡ್ಕೊಳ್ಳೋರು ನೀವು. ನಿಮ್ಮನ್ನು ಹೇಗೆ ಮರೀಲಿ? ಅಮ್ಮ ನೆನಪಾದಾಗಲೆಲ್ಲ ನೀವು ನೆನಪಾಗ್ತೀರಾ. ಇದೇನಮ್ಮ, ಎಲ್ಲರ ಸಂತೋಷನ ನೋಡಿ ಕಣ್ ತುಂಬಿಕೊಳ್ಳೋರು ನಿಮ್ಮ ಕಣ್ಣಲ್ಲಿ ನೀರು ಯಾವತ್ತೂ ಬರಬಾರ್ದಮ್ಮ, ಯಾವತ್ತೂ ಬರಬಾರ್ದು. ಅದಕ್ಕೆ ಹೇಳಿದ್ದೆ ಸರಿ. ನೀವು ಕೇಕ್ ತಗೊಳ್ಳಲ್ಲ ಅಂದಿದ್ದಕ್ಕೆ ಕೋಪ ಮಾಡ್ಕೊಂಡು ಹೊರಟೋದ್ರು. ಮೀರಾ, ಐ ಟೇಕ್ ಕೇರ್ ಸರ್. ನಾನು ನಿಮ್ಗೆ ಹೇಳೋಣ ಅಂತಾನೆ ಇದ್ದೆ. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಇನ್ಮೇಲೆ ನಾನು ಆಫೀಸ್ಗೆ ಹೋಗೋದು ಬರೋದು ಇಲ್ಲಿಂದಾನೆ. ಎಲ್ಲಾನು ನೀವು ಅನ್ಕೊಂಡ ಹಾಗೆ ನಡೀತಿದೆ ಅಲ್ವಾ? ಎಲ್ಲವೂ ನಡೀತಿದೆ ಆರ್ಯ, ಆದರೆ ನನ್ನ ಆಸೆ ಪ್ರಕಾರ ಅದೊಂದು ನಡೆದುಬಿಟ್ರೆ ಅದಕ್ಕೆ ಮಂಗಳಾರತಿ ಮುಂಚೆ ನನ್ನ ಮಗ ಬರಲಿ ಅಂತ ಆ ದೇವಿನ ಕೇಳ್ಕೊಂಡೆ. ಸದ್ಯ ನೀನು ಬಂದಿಯಲ್ಲ, ಮಂಗಳಾರತಿ ಶುರು ಮಾಡೋಣ. ಪುರೋಹಿತರೆ, ಮಂಗಳಾರತಿ ಶುರು ಮಾಡೋಣ. ಶ್ರೀಮತಿ ವರ್ಧನ್ ಅವರಿಗೆ ಹುಷಾರಿಲ್ಲ, ಅದಕ್ಕೆ ಸರ್ ಹೊರಟ್ರು. ಈ ಎಲೆಕ್ಟ್ರಿಕ್ ಆಫೀಸಲ್ಲಿ ಏನು ರಶ್ ಅಪ್ಪ, ಜನ ಜನ ಜನ. ನನಗಂತೂ ನಿಂತು 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 ಸಾಕಾಗೋಯ್ತು. ಅನು, ಯಾಕಪ್ಪ ಡಲ್ಲಾಗಿದೆಯಾ? ಏನೂ ಇಲ್ಲ ಅಪ್ಪ. ಹುಷಾರಿಲ್ವೇನೋ? ಸುಬ್ಬು, ಕೇಳಿದ್ದನ್ನೇ ಕೇಳ್ತಿದ್ದೀರಲ್ರಿ, ಸ್ವಲ್ಪ ಹೊತ್ತು ಬಿಡಿ, ಆಮೇಲೆ ಅವಳೇ ಹೇಳ್ತಾಳೆ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಾ ಇರೋದು? ಹಲೋ, ನಮಸ್ತೆ ಮೇಡಮ್, ನಾನು ಪ್ರವೀಣ್ ಅಂತ ಸಿಟಿಜನ್ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಲ್ಲ? ಬೆಳಿಗ್ಗೆ ಎಲ್ಲರೂ ಬ್ಯುಸಿ ಇರ್ತಾರೆ. ನಾವು ಕಸ್ಟಮರ್ಸ್ಗೆ ತೊಂದರೆ ಕೊಡಲ್ಲ, ಬರೀ ಲೋನ್ ಮಾತ್ರ ಕೊಡ್ತೀವಿ. ನಿಮಗೆ ಲೋನ್ ಬೇಕಾ ಮೇಡಮ್? ಲೋನಾ? ಅಯ್ಯೋ, ಬ್ಯಾಂಕ್ನವ್ರು ನೀವು ಎಷ್ಟು ಒಳ್ಳೆಯವರು. ನಮಗೆ ಮದುವೆ ಖರ್ಚಿಗೆ ದುಡ್ಡು ಬೇಕು ಅಂತ ತಿಳ್ಕೊಂಡು ನೀವೇ ಫೋನ್ ಮಾಡ್ತಿದ್ದೀರಲ್ಲ. ಜನಗಳ ಕಷ್ಟನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು. ಯಾರೇ ಅದು? ಬ್ಯಾಂಕು. ಏನು ಬ್ಯಾಂಕಾ? ಹಾಂ ಹೇಳಪ್ಪ. ಆನ್ಯುವಲ್ ಇನ್ಕಮ್ ಎಷ್ಟು? ಹಂಗಂದ್ರೆ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಅಂತ. ಆದಾಯ? ನೀನೇನಪ್ಪ? ಏ ಪುಷ್ಪ, ಮೇಡಮ್, ನೀವು ಹೇಳಿದ್ರೇನೆ ನಾನು ನಿಮ್ಗೆ ಎಷ್ಟು ಲೋನ್ ಕೊಡೋದು ಅಂತ ಹೇಳಕ್ಕಾಗಲ್ಲ. ಹಂಗೆ ಒಂದು ನಿಮಿಷ ಇರಪ್ಪ. ಸುಬ್ಬು, ನಿಮ್ದು ವರ್ಷದ ಆದಾಯ ಎಷ್ಟು? ಒಂದು ನಿಮಿಷ ಫೋನ್. ಹಲೋ, ನಿಮ್ ಯಾವ ಲೋನು ನಮಗೆ ಬೇಡ ಕಣ್ರಿ. ಹೌದು, ಸಾರಿ. ನೀನೇನೆ ಮಗಳು ನೋಡಿದ್ರೆ ಹುಷಾರಿಲ್ಲದೆ ಕೂತಿದ್ದಾಳೆ. ನೀನ್ ನೋಡಿದ್ರೆ ಫೋನಲ್ಲಿ ಆ ಬ್ಯಾಂಕ್ ಒಂದ್ ಜೊತೆ ಲೋನು ಅಂತ ಹರಟೆ ಹೊಡಿತಾ ಇದೆಯಲ್ಲೇ. ಇವತ್ತೇನು ಗೊತ್ತಾ, ಅಷ್ಟಮಿ. ಅದಕ್ಕೆ ಮಗಳು ಈ ರೀತಿ ಕೂತಿರೋದು. ಹಾಗೇನಿಲ್ಲ ರೀ, ಆಫೀಸಲ್ಲಿ ಏನೋ ಆಗಿರ್ಬೇಕು. ಅನು, ಆಫೀಸಲ್ಲಿ ಏನಾಯ್ತಮ್ಮ? ನೀನೇನೆ
ಪದೇ ಪದೇ ಆಫೀಸಲ್ಲಿ ಏನಾಯ್ತು ಅಂತ ಏನೋ ಆಗೋಗಿರೋ ಹಾಗೆ ಕೇಳ್ತಾ ಇದೆಯಲ್ಲ. ನಿಮ್ಗೇನ್ರಿ ಗೊತ್ತು, ನೀವು ಸುಮ್ಮನೆ ರೀ, ಕೇಳಿಬೇಕಾದ್ರೆ. ನನ್ನ ಹತ್ರ ಹೇಳು ಬಂಗಾರ. ಅಮ್ಮ ಏನು ಇಲ್ಲ ಅಮ್ಮ. ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ಆರ್ಯ ಸರ್ ಏನಾರು ಅಂದ್ರ? ಮುಖ ನೋಡಿದ್ರೆ ಏನೇ ಗೊತ್ತಾಗುತ್ತೆ? ಅವಳ ಪಾಲ್ಗೆ ಅವಳನ್ನ ಸುಮ್ಮನೆ ಇರೋದಕ್ಕೆ ಬಿಡು. ರೀ ನಿಮ್ಗೇನ್ರಿ ಗೊತ್ತು? ಅಮ್ಮ ಪ್ಲೀಸ್ ಅಮ್ಮ, ದಯವಿಟ್ಟು ನೀವಿಬ್ರು ನನ್ಗೋಸ್ಕರ ಜಗಳ ಆಡಬೇಡಿ. ಏನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ನಾನು ರಮ್ಯನ ಹತ್ರ ಹೋಗಿ ನೋಟ್ಸ್ ತರ್ತೀನಿ. ಆರ್ಯ ಸರ್ ಏನು ಮಾತಾಡಿಲ್ವಾ? ಸಾರ್ಗೆ ನಾನೇ ಫೋನ್ ಮಾಡ್ಬಿಡ್ತೀನಿ. ಈ ಗೋಮೂತ್ರನ ಲಕ್ಷ್ಮಿ ಅಂತನೂ ಕರೀತಾರೆ. ಅಷ್ಟೇ ಅಲ್ಲ, ಇದರಿಂದ ಚಿನ್ನ ತೆಗೀತಿದ್ರು ಅಂತ ಮಾತು ಕೂಡ ಇದೆ. ಹೌದು, ಇದು ದಂತಕಥೆ ಅಲ್ಲ, ವೈಜ್ಞಾನಿಕವಾಗಿ ಉತ್ತರವಾಗಿರುವಂಥ ವಿಷಯ. ವಾವ್, ಇಂಥದ್ದೊಂದು ಇರುತ್ತಾ? ಮಾನ್ಸಿ, ಇದೇನಿದು? ನೀನು ಬ್ಯೂಟಿ ಪಾರ್ಲರ್ ಬೀಳ್ಕೊಡ್ತಿದ್ಯಾ? ನಾನು ಕೇಳಿದ್ದು 15 ಲಕ್ಷ, ಇನ್ನು 13 ಮ್ಯಾಮ್, ಆರ್ಯ ಸರ್ ಎಷ್ಟು ಹೇಳಿದ್ರೋ ನಾನು ಅಷ್ಟೇ ಕೊಟ್ಟಿದ್ದೀನಿ. ನಿನ್ನ ಬಾಸ್ ಏನು ಬುಲ್ ಕತೆ ನನಗೆ ಹೇಳ್ಬೇಡ ಮೀರಾ. ನಿನ್ನ ಥರ ಸಂಬಳಕ್ಕೆ ನಾನಿಲ್ಲಿಲ್ಲ, ಓಕೆ? ಎಲ್ಲದಕ್ಕೂ ಆರ್ಯ ಸರ್. ವೆಲ್ ಮ್ಯಾಮ್, ಇದುವರೆಗೂ ನೀವು ತಗೊಂಡಿರೋಂಥ ಚೆಕ್ಗಳಿಗೆ ಯಾವುದಕ್ಕೂ ಲೆಕ್ಕ ಕೊಟ್ಟೇ ಇಲ್ಲ. ಇನ್ಫ್ಯಾಕ್ಟ್ ಈ ಸಲ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತ ನಾನೇ ಈ ಚೆಕ್ ನಿಮಗೆ ತೊಗೊಂಬಂದು ಕೊಟ್ಟೆ. ವಾಟ್? ರಿಕ್ವೆಸ್ಟಾ? ಇದು ನನ್ನ ಹಕ್ಕು. ನಮ್ಮ ಹಕ್ಕನ್ನೇ ಭಿಕ್ಷೆ ಬೇಡ ಹಾಗೆ ಮಾಡಿದ್ದಾರೆ. ದಿ ಗ್ರೇಟ್ ನಮ್ಮ ಬ್ರೋ ಇಲ್ಲ. ನನ್ನ ಗಂಡ ಸರಿಯಾಗಿದ್ದಿದ್ರೆ ನನಗೆ ಇಂಥ ಪರಿಸ್ಥಿತಿ ಬರ್ತಿತ್ತು. ಮಾನ್ಸಿ, ಹಾಯ್ ಮೀರಾ. ಹಲೋ ಸರ್, ಮ್ಯಾಮ್ಗೆ ಚೆಕ್ ಕೊಡೋಣ ಅಂತ ಬಂದಿದೆ. ಓ ಗುಡ್. ಏನು ಗುಡ್ಡು? ಚೆಕ್ಕಲ್ಲಿ ಅಮೌಂಟ್ ನೋಡಿದ್ರಾ? ನನಗಿನ್ನೂ ದುಡ್ಡು ಬೇಕಿತ್ತು. ಮಾನ್ಸಿ, ಬರೀ ದುಡ್ಡೇನೋ ಡಾರ್ಲಿಂಗ್, ನಿನ್ನ ಮೇಲೆ ಚಿನ್ನನೇ ಸುರಿತೀನಿ. ಇಲ್ಲಿ ನೋಡು, ಗೋಮೂತ್ರದಿಂದ ಚಿನ್ನ ತೆಗೆಯುವಂಥ ಟೆಕ್ನಾಲಜಿ ಇದೇನಾದರೂ ವರ್ಕ್ ಆಗಿಬಿಟ್ರೆ ವಿ ಕ್ಯಾನ್ ರೂಲ್ ದ ಇಂಡಸ್ಟ್ರಿ. ಆಲ್ರೆಡಿ ವಿಧಾನಸೌಧ ತಗೊಂಡ್ರಿ, ಸಾಲ್ದಾ? ಇವಾಗಿದ್ದು ಬೇರೆ. ಮಾನ್ಸಿ, ಅದು ರಿಯಲ್ ಎಸ್ಟೇಟ್ ಬ್ಯಾಕ್ ಫೈರ್ ಆಗೋಯ್ತು, ಬಟ್ ದಿಸ್ ಇಸ್ ಪಕ್ಕಾ ಫೈರ್.